ನಮಸ್ಕಾರ, ನಾನು ಜಯದೇವ್ ಹೇಂದ್ರೆ. ಈ ವಿಡಿಯೋದಲ್ಲಿ 10 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ. ಕೊನೆಯ ಪ್ರಶ್ನೆಯ ಉತ್ತರವನ್ನು ನೀವು ಕಮೆಂಟ್ ಮಾಡಿ ಉತ್ತರಿಸಬೇಕು. ಆ ಪ್ರಶ್ನೆಯ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ. ವಿಡಿಯೋ 68ರ ಕೊನೆಯ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ, ರಾಜಸ್ಥಾನ್. ಮೊದಲನೇ ಪ್ರಶ್ನೆ, ಸಾವಿತ್ರಿಬಾಯಿ ಫುಲೆರವರ ಜಯಂತಿಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಾರ್ಚ್ 8, ಆಪ್ಷನ್ ಬಿ ಫೆಬ್ರವರಿ 24, ಆಪ್ಷನ್ ಸಿ ಜನವರಿ 12, ಆಪ್ಷನ್ ಡಿ ಜನವರಿ 3. ಸರಿಯಾದ ಉತ್ತರ ಆಪ್ಷನ್ ಡಿ ಜನವರಿ 3. ಎರಡನೇ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳುವಳಿ ಯಾವಾಗ ಪ್ರಾರಂಭವಾಯಿತು? ಆಪ್ಷನ್ ಎ 1942, ಆಪ್ಷನ್ ಬಿ 1928, ಆಪ್ಷನ್ ಸಿ 1934, ಆಪ್ಷನ್ ಡಿ 1946. ಸರಿಯಾದ ಉತ್ತರ ಆಪ್ಷನ್ ಎ 1942. ಮುಂದಿನ ಪ್ರಶ್ನೆ, 2 ಬಾರಿ ಭಾರತದ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದವರು ಯಾರು? ಆಪ್ಷನ್ ಎ ಮೀರಾ ಕುಮಾರಿ, ಆಪ್ಷನ್ ಬಿ ಸಿ ರಾಜಗೋಪಾಲಾಚಾರಿ, ಆಪ್ಷನ್ ಸಿ ಬಿ ಡಿ ಜತ್ತಿ, ಆಪ್ಷನ್ ಡಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಸರಿಯಾದ ಉತ್ತರ ಆಪ್ಷನ್ ಡಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ಸಂವಿಧಾನದ ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಆಪ್ಷನ್ ಎ 54 ಮತ್ತು 55, ಆಪ್ಷನ್ ಬಿ 50 ಮತ್ತು 51, ಆಪ್ಷನ್ ಸಿ 56 ಮತ್ತು 57, ಆಪ್ಷನ್ ಡಿ 58 ಮತ್ತು 59. ಸರಿಯಾದ ಉತ್ತರ ಆಪ್ಷನ್ ಎ 54 ಮತ್ತು 55. ಮುಂದಿನ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಆಪ್ಷನ್ ಎ ವರ್ಗೀಸ್ ಕುರಿಯನ್, ಆಪ್ಷನ್ ಬಿ MS ಸ್ವಾಮಿನಾಥನ್, ಆಪ್ಷನ್ ಸಿ ನಾರ್ಮನ್ ಬೋರ್ಲಾಂಗ್, ಆಪ್ಷನ್ ಡಿ ವಿಶಾಲ್ ತಿವಾರಿ. ಸರಿಯಾದ ಉತ್ತರ ಆಪ್ಷನ್ ಬಿ MS ಸ್ವಾಮಿನಾಥನ್. ಮುಂದಿನ ಪ್ರಶ್ನೆ, ಸಂವಿಧಾನದ ತಾತ್ಕಾಲಿಕ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ ಎ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಬಿ ಸಚ್ಚಿದಾನಂದ ಸಿನ್ಹಾ, ಆಪ್ಷನ್ ಸಿ ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ಬಾಲಗಂಗಾಧರ ತಿಲಕ್. ಸರಿಯಾದ ಉತ್ತರ ಸಚ್ಚಿದಾನಂದ ಸಿನ್ಹಾ. ಮುಂದಿನ ಪ್ರಶ್ನೆ, ಅರ್ಥಶಾಸ್ತ್ರ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ ಎ ಕೌಟಿಲ್ಯ, ಆಪ್ಷನ್ ಬಿ ಪಾಣಿನಿ, ಆಪ್ಷನ್ ಸಿ ಕಾಳಿದಾಸ, ಆಪ್ಷನ್ ಡಿ ಶ್ರೀ ವಿಜಯ. ಸರಿಯಾದ ಉತ್ತರ ಆಪ್ಷನ್ ಎ ಕೌಟಿಲ್ಯ. ಮುಂದಿನ ಪ್ರಶ್ನೆ, RBIನ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಪುಣೆ, ಆಪ್ಷನ್ ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಬೈ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಆತ್ಮ ಎಂದು ಯಾವ ವಿಧಿಯನ್ನು ಕರೆಯುತ್ತಾರೆ? ಆಪ್ಷನ್ ಎ 22ನೇ ವಿಧಿ, ಆಪ್ಷನ್ ಬಿ 28ನೇ ವಿಧಿ, ಆಪ್ಷನ್ ಸಿ 32ನೇ ವಿಧಿ, ಆಪ್ಷನ್ ಡಿ 36ನೇ ವಿಧಿ. ಸರಿಯಾದ ಉತ್ತರ ಆಪ್ಷನ್ ಸಿ 32ನೇ ವಿಧಿ. ಮುಂದಿನ ಪ್ರಶ್ನೆ, ಗಂಗಾ ನದಿಯ ಅತಿ ಉದ್ದವಾದ ಉಪನದಿ ಯಾವುದು? ಆಪ್ಷನ್ ಎ ಯಮುನಾ, ಆಪ್ಷನ್ ಬಿ ಕೋಸಿ ನದಿ, ಆಪ್ಷನ್ ಸಿ ಸಿಂಧು ನದಿ, ಆಪ್ಷನ್ ಡಿ ಮಹಾನದಿ. ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ಉತ್ತರಿಸಿ. ಈ ಪ್ರಶ್ನೆಯ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಕೊನೆಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕೊನೆಯ 10ನೇ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.